ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದು ಇದೆ. ಮೋಕ್ಷ ಅಧಿಕಾರದ 4ನೇ ಮಂಗಲ ಕಲಶಿದೆ. ಅದ್ವೈತಾ ಬೀಜೇತನಾ ಜಗತಿ ಜ್ಞಪ್ತಿರೂಪಂ ತ್ಯಜೇ ತತ್ಸಾಮಾನ್ಯ ವಿಶೇಷರೂಪ ವಿರಹ ಸಮಷ್ಟಿತ್ವಮೇವ ತ್ಯಜೇ ತತ್ಯಾಗೇ ಜಡತಾ ಚಿದೋಪಿ ಭವತಿ ವ್ಯಾಪ್ಯೋ ವಿನಾ ವ್ಯಾಪಕಾತ್ ಆತ್ಮಾ ಚಾಂತಮುಪೈತಿ ತೇನ ನಿಯತಂ ಜ್ಞಪ್ತಿರೂಪಾಸು ಚೇತ್. ಭಾವಾರ್ಥವು ಹೀಗಿದೆ: ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಅದೇ ಪ್ರಕಾರ ಚೇತನವು ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಆ ಕಾರಣದಿಂದ ಚೇತನಾದ ದರ್ಶನವೆಂಬ ಹೆಸರಿನಿಂದ ಹೇಳಲಾಗುತ್ತದೆ. ಕಾರಣವೇನೆಂದರೆ ಅದು ಸಮಸ್ತ ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡುತ್ತದೆ, ಆಯಾಯ ಜ್ಞೇಯಾಕಾರ ರೂಪವಾಗಿ ಪರಿಣಮಿಸುತ್ತದೆ. ಜ್ಞೇಯಾಕಾರ ರೂಪ ಪರಿಣಮನವು ಚೇತನಾದ ಪರ್ಯಾಯವಿದೆ, ಆ ರೂಪದಿಂದ ಪರಿಣಮಿಸುತ್ತದೆ. ಆದುದರಿಂದ ಚೇತನಾದ ಜ್ಞಾನವೆಂಬ ಹೆಸರು ಇದೆ. ದರ್ಶನವೆಂಬ ಹೆಸರು ಯಾವುದರ ಸಲುವಾಗಿ ಹೇಳಿದರೂ, ಲೋಕದೊಳಗೆ ಸಮಸ್ತ ಪದಾರ್ಥಗಳ ಸತ್ತಾರೂಪದಿಂದ ಇದ್ದಾವೆ. ಅದೇ ಪ್ರಕಾರ ಜೀವ ಏನಿದೆ, ಅದೇ ಪ್ರಕಾರ ಪರ್ಯಾಯ ಏನಿದೆ, ಅದರದೇ ಸತ್ವ ಇದೆ. ಸತ್ತಾರೂಪ ವಸ್ತು ಏನಿದೆ, ಅದರ ಸತ್ವವೇ ಪರ್ಯಾಯ ಇದೆ. ಯಾವ ಪ್ರಕಾರ ಹಾಲಿನ ಸತ್ವ ಘೃತ ತುಪ್ಪ ಅಂಥೇಳಿ ಹೇಳಿದ್ದಿತ್ತು, ಅದೇ ಪ್ರಕಾರ ನೋಡ್ರೆ ಕ್ರಮದಿಂದ ಹಾಲನ್ನು ಕಾಯಿಸಿ ಕೆನೆಗೆ ಹೆಪ್ಪಿಟ್ಟು ಮಂಥನ ಮಾಡಿದ ನಂತರ ಬೆಣ್ಣೆ ಬರ್ತಿದೆ. ಆ ಬೆಣ್ಣೆಯನ್ನು ಕಾಯಿಸಿದ ನಂತರ ತುಪ್ಪ ಆಗ್ತಿದೆ. ಇದೆಲ್ಲ ನಂತರದ ಮಾತಾಯಿತು. ತುಪ್ಪ ಪ್ರಗಟ ರೂಪದಿಂದ ಬೇರೆ ಆಗುವ ಮಾತಾಯಿತು. ಆದರೆ ಹಾಲಿನೊಳಗೆ ತುಪ್ಪ ಇದೆ. ಹಾಲಿನೊಳಗೆ ತುಪ್ಪ ರೂಪದಿಂದ ಯಾವಾಗ ಪರ್ಯಾಯದ ಪ್ರಾಪ್ತಿಯಾಗ್ತಿದೆಯೋ ಆಗಲ್ಲ. ಹಾಲಿನ ಪರ್ಯಾಯ ಅಂದ್ರನ ತುಪ್ಪ ಇದೆ. ಸ್ನಿಗ್ಧತೆಯ ಅಭಾವದೊಳಗೆ ಅದನ್ನು ಹಾಲು ಅಂಥೇಳಿ ನಾಮ ಮಾತ್ರವಾಗಿ ಹೇಳಬಹುದಾಗಿದೆ. ಅರೆ ಯಾವ ಪರ್ಯಾಯ ಅದರೊಳಗೆ ಇದೆಯೋ ಅದುವೇ ಬೇರೆ ಪ್ರಗಟ ಆಗೋದ ಸಾಧ್ಯ ಇದೆ. ಹಾಲಿನ ಸತ್ವ ಸತ್ತಾರೂಪದಿಂದ ಯಾವ ಹಾಲು ಇದೆಯೋ ಅದುವೇ ತುಪ್ಪ ರೂಪದ ಪರ್ಯಾಯದಿಂದ ಅದರಲ್ಲಿ ವಿದ್ಯಮಾನ ಶಕ್ತಿ ರೂಪ ಸತ್ವರೂಪ ಇರುವುದರಿಂದನ ಅದ ಕ್ರಮದಿಂದ ಯಾವ್ಯಾವ ಪ್ರಕಾರದ ವಿಧಿವಿಧಾನಗಳನ್ನು ಮಾಡಬೇಕು, ಅದು ಆದ ನಂತರ ಅದ ಪ್ರಗಟ ರೂಪದಿಂದ ಬೇರೆ ಆಗ್ತಿದೆ, ತುಪ್ಪ ಕೈಗೆ ಬರ್ತಿದೆ. ಆದರೆ ಹಾಲಿನ ಸತ್ತ ಎಲ್ಲಿದೆಯೋ ಅದರ ಸತ್ವ ತುಪ್ಪ ಇದೆ. ಇದು ದೃಷ್ಟಾಂತ ಒಂದಿಷ್ಟು ನಮಗೆ ಸ್ಪಷ್ಟ ಆಯಿತು ಅಂತಂದ್ರೆ, ದರ್ಶನ ಚೇತನ ಅನ್ನುವಂಥ ಹೆಸರು ಚೇತನಕ್ಕೆ ಯಾವ ಪ್ರಕಾರ ಸಫಲ ಇದೆ ಅನ್ನೋದು ತಿಳಿದು ಬರ್ತಿದೆ. ಜ್ಞಾನಚೇತನದ ಒಂದು ರೀತಿಯಿಂದ
ಶಬ್ದ ಸಾಪೇಕ್ಷ ಸುಲಭ ಇದೆ ತಿಳ್ಕೊಳ್ಳಿಕ್ಕೆ. ಆದ್ರೆ ದರ್ಶನ ಚೇತನದ ಒಂದು ಸ್ವಲ್ಪ ಈ ದೃಷ್ಟಾಂತದ ಮೂಲಕ ನೋಡಿದ್ರೆ ಅಥವಾ ದೃಷ್ಟಾಂತವನ್ನು ಸರಿಯಾಗಿ ಅರ್ಥವಿಸಿಕೊಂಡ್ರೆ ಆ ದಾಷ್ಟಾಂತ ನಮಗೆ ತಿಳಿದು ಬರೋ ಸಾಧ್ಯ ಇದೆ. ಲೋಕದೊಳಗೆ ಅಥವಾ ಪ್ರತಿಯೊಂದು ಪದಾರ್ಥ ಸಮಸ್ತ ಪದಾರ್ಥ ತಾಗದವು ಸತ್ತಾರೂಪದಿಂದ ವಿದ್ಯಮಾನ ಇದೆ. ಪರ್ಯಾಯ ಎಲ್ಲಿಂದ ಬರ್ತಿದೆ? ಆ ಸತ್ತಾದ್ದೇ ಸತ್ವ ಇದೆ. ಸತ್ತಾದ ಸತ್ವ ಏನಿದೆ ಅದು ಪರ್ಯಾಯ ಇದೆ. ಪರ್ಯಾಯ ರೂಪದ ಸತ್ವಕ್ಕೆ ಆಧಾರ ಯಾವುದಿದೆ ಅದು ಸತ್ತಾರೂಪ ವಸ್ತು ಇದೆ. ಅರೆ ಜೀವವೆಂಬ ವಸ್ತು ಪದಾರ್ಥ ಅಥವಾ ದ್ರವ್ಯ ಯಾವಾಗಲೂ ಸತ್ತಾರೂಪದಿಂದ ಇರುವುದರಿಂದನ ಅದರಲ್ಲಿ ಯಾವ ಸತ್ವರೂಪದ ಪರ್ಯಾಯ, ಸತ್ವರೂಪದ ಪರ್ಯಾಯ ಅರ್ಥಾತ್ ದರ್ಶನ. ನೋಡ್ರಿ, ದರ್ಶನದ ವ್ಯಾಖ್ಯಾ ನಾವು ಆಗಮಗಳಲ್ಲಿ ನೋಡಿದ್ದೀವಿ. ದರ್ಶನದ ವ್ಯಾಖ್ಯಾ ಏನಿದೆ? ಸತ್ತಾ ಮಾತ್ರದ ಅವಲೋಕನ ಏನಿದೆ ಅದು ದರ್ಶನ ಇದೆ. ಏನು ಹೇಳ್ತು? ಸತ್ತಾ ಮಾತ್ರದ ಅವಲೋಕನ ಏನಿದೆ ಅದು ದರ್ಶನ ಇದೆ. ಹಾಗಾದ್ರೆ ಆ ಅವಲೋಕನ ರೂಪದ ಸತ್ವ ಎಲ್ಲಿಂದ ಬಂತು? ಸತ್ತಾದೊಳಗಿಂದ ಬಂತು. ಇಲ್ಲಿ ಸಮಸ್ತ ವಸ್ತು ಅಂಥೇಳಿ ಹೇಳಿದ್ರನು ಅಜೀವ ಅಥವಾ ಉದ್ಗಲ, ಧರ್ಮ, ಆಕಾಶ, ಕಾಲ ಇವುಗಳನ್ನು ಗೌಣ ರೂಪದಿಂದ ಸ್ವೀಕಾರ ಮಾಡೋದಿದೆ. ಜೀವವನ್ನು ಮುಖ್ಯ ರೂಪದಿಂದ ಸ್ವೀಕಾರ ಮಾಡೋದು. ಹಾಗಾದ್ರೆ ಚೇತನಾದ ಹೆಸರ ದರ್ಶನ ಚೇತನ ಆಗಬೇಕಾದ್ರೆ ಆ ಜೀವ ವಸ್ತು ಸತ್ತಾರೂಪದಿಂದ ಯಾವಾಗಲೂ ಇರುವುದರಿಂದನ ಅದರದೇ ಸತ್ವ ಏನಿದೆ ಅದು ಪರ್ಯಾಯ ಅರ್ಥಾತ್ ಸಾಮಾನ್ಯ ಅವಲೋಕನ. ನೋಡ್ರಿ, ಜ್ಞಾನದ ಶಬ್ದ ಸಾಪೇಕ್ಷ ಸುಲಭ ಅಂಥೇಳಿ ಹೇಳ್ತು. ಆದರೆ ಈ ದರ್ಶನದ ಶಬ್ದ ಸಾಪೇಕ್ಷ ಕೂಡ ಸ್ವಲ್ಪ ಕಠಿಣ. ಯಾಕೆ? ಅವಲೋಕನ ದರ್ಶನವೆಂಬ ಹೆಸರ, ದರ್ಶನ ಚೇತನವೆಂಬ ಹೆಸರ ಯಾವ ಕಾರಣದಿಂದ ಇದೆ? ಅರೆ ಮೊದಲು ದೋಷದ ಸಿದ್ಧಿ ಮಾಡಿದರು. ದರ್ಶನ ಚೇತನ, ಜ್ಞಾನಚೇತನ ಅನ್ನುವಂಥ ಹೆಸರುಗಳನ್ನು ತೆಗೆದು ಹಾಕಿದರೆ ಭೇದಂತೂ ದರ್ಶನ ಚೇತನ ಜ್ಞಾನಚೇತನ ಇಲ್ಲ ಅಂಥೇಳಿ ಹೇಳಿದ್ರು. ಒಂದು ಪ್ರಕಾಶ ರೂಪ ಇದೆ ವಸ್ತು ಅಂಥೇಳಿ ಹೇಳಿದರು. ಆದಾಗ್ಯೂ ಹಾಗೆ ಇದ್ರೂ ಕೂಡ ದರ್ಶನ ಚೇತನ ಜ್ಞಾನಚೇತನ ಅನ್ನುವಂಥ ಹೆಸರನ್ನು ಬಿಟ್ಟುಕೊಟ್ರೆ ವಸ್ತುವಿನ ಸತ್ತಾದ ಅಭಾವ ಆಗ್ತಿದೆ. ಇದು ಮಹಾದೋಷ ಒಂದು ಮೊದಲಿಂದ ಹೇಳಿದರು. ಹಾಗಾದ್ರೆ ಅದರ ಸಿದ್ಧಿ ಮಾಡ್ತಾ ಇದ್ದಾರೆ. ಏನು ಸಿದ್ಧಿ ಮಾಡ್ತಾ ಇದ್ದಾರೆ? ದರ್ಶನ ಚೇತನ ಏನಿದೆ, ದರ್ಶನ ಅರ್ಥಾತ್ ಸತ್ತಾ ಮಾತ್ರದ ಅವಲೋಕನ. ಸತ್ತಾ ಮಾತ್ರದ ಅವಲೋಕನ ರೂಪದ ದರ್ಶನ ಏನಿದೆ ಅಲ್ಲ, ಆ ದರ್ಶನ ಸತ್ತಾ ಮಾತ್ರ ವಸ್ತುವಿನ ಸತ್ವ ಇದೆ ರೀ. ಅದಕ್ಕೆ ಸ್ವಲ್ಪ ಕಠಿಣ ಇದೆ, ಸ್ವಲ್ಪ ಪುರುಷಾರ್ಥ ಮಾಡೋದು ಜ್ಞಾನದೊಳಗೆ ತಿಳ್ಕೊಳ್ಳುವಂಥದ್ದು. ಯಾಕೆ ಅಂತಂದ್ರೆ ನನ್ನ ಸ್ವರೂಪ ಇದೆ, ಅದು ಅರ್ಥಾತ್ ಜೀವದ ಸ್ವರೂಪ ಇದೆ. ದೇಹಕ್ಕೆ ಸಂಬಂಧಿಸಿದ ಹಾಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದ್ರೆ ಎಷ್ಟು ಮುತುವರ್ಜಿ ವಹಿಸ್ತೇವೆ, ಎಷ್ಟು ಕಾಳಜಿಪೂರ್ವಕ ಸ್ಮರಣೆಯಲ್ಲಿ ಇಟ್ಕೊಳ್ತೇವೆ.
ವೈದ್ಯ ಹೇಳಿರುವಂಥ ಉಪಾಯವನ್ನು ಅಪಥ್ಯವನ್ನು ಸರಿಯಾಗಿ ಪಾಲನೆ ಮಾಡ್ತೇವೆ. ಇದು ದೇಹದ ಮಾತಾಯಿತು. ಆದ್ರೆ ಜೀವದ ಸ್ವರೂಪ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವ ಒಂದು ಪ್ರಕಾಶ ರೂಪ ಇದೆ, ಏಕ ಸತ್ತಾರೂಪ ವಸ್ತು ಇದೆ, ನಿರ್ವಿಕಲ್ಪ ಸತ್ತಾ ಏನಿದೆ ಅದುವೇ ಚೈತನ್ಯದ ಅರ್ಥಾತ್ ನನ್ನ ಸತ್ವ ಇದೆ. ಹಾಗಾದರೆ ಆ ಸತ್ತಾವನ್ನು ಅವಲೋಕನೆ ಮಾಡುವಂಥ ಸತ್ವ ಏನಿದೆ ಆ ಸತ್ವವೇ ದರ್ಶನ ಚೇತನ ಇದೆ. ದರ್ಶನ ಚೇತನಾದ ಅಭಾವದೊಳಗ ವಸ್ತುವಿನ ಇರುವಿಕೆ ಸಿದ್ಧನ ಆಗುವುದಿಲ್ಲ. ತಿಳಿತಾ ಇದೆಯಂತೆ? ಸತ್ವ ಮತ್ತು ಸತ್ತ, ಸತ್ತಾದ ಸಿದ್ಧಿ, ಸತ್ತ ಮಾತ್ರ ಅವಲೋಕನದ ಯಾವ ಶಕ್ತಿ ದರ್ಶನ ಇದೆಯಲ್ಲ ಆ ಸತ್ವದಿಂದ ಆಗ್ತಿದೆ. ಅವಲೋಕನನ ಆಗಲಿಲ್ಲ, ಸತ್ತಾದ ಅವಲೋಕನ, ಸಾಮಾನ್ಯ ಸತ್ತಾದ ಅವಲೋಕನ. ಸಾಮಾನ್ಯ ಸತ್ತಾದ ಅವಲೋಕನ ಆಗಲಿಲ್ಲ ಅಂತಂದ್ರೆ ಅದನ್ನು ಜ್ಞೇಯವನ್ನಾಗಿ ಮಾಡಿಕೊಳ್ಳುವಂಥ ಕ್ರಿಯೆ ಜ್ಞಾನದಿಂದ ಹೇಗಾಗುವುದು? ಆಗುವುದನ್ನ ಇಲ್ಲ. ಇಲ್ಲಿ ಯೋಚನೆ ಮಾಡುವುದ, ಇದಕ್ಕಿಂತ ಮೊದಲು ಹೇಳಿದರು ಸಾಮಾನ್ಯ ಮತ್ತು ವಿಶೇಷದ ವಿರಹದೊಳಗ ದ್ರವ್ಯದ ಅಭಾವ ನಿಯಮದಿಂದ ಆಗ್ತದೆ. ಸಾಮಾನ್ಯ ಮತ್ತು ವಿಶೇಷ. ಸಾಮಾನ್ಯ ಯಾವುದಕ್ಕೆ ಹೇಳಿದರು? ಇಲ್ಲಿ ಸತ್ತ ಮಾತ್ರ ಏನಿದೆ ಅದಕ್ಕೆ ಸಾಮಾನ್ಯ. ವಿಶೇಷ ಯಾವುದಕ್ಕೆ ಹೇಳಿದರು? ಪರ್ಯಾಯಕ್ಕೆ ಹೇಳಿದರು. ಹಾಗಾದ್ರೆ ಇಲ್ಲಿ ವಿಶೇಷದೊಳಗ ಯಾವ ಸತ್ವ ಅರ್ಥಾತ್ ಪರ್ಯಾಯ ಇದೆಯೋ ಆ ಪರ್ಯಾಯಕ್ಕನ ದರ್ಶನ ಚೇತನ ಅಂಥೇಳಿ ಅಂತಾರೆ. ಮೊದಲ ದರ್ಶನ ಚೇತನಾದ ಅಭಾವದೊಳಗ ಸತ್ತಾದ ಅಭಾವ ಅನಿವಾರ್ಯವಾಗಿ ಆಗಿರುತ್ತೆ. ಏನು ಹೇಳಿತು? ವಿಶೇಷ ಅರ್ಥಾತ್ ಪರ್ಯಾಯ. ಪರ್ಯಾಯ ಯಾವುದಕ್ಕೆ ಹೇಳಿದರು? ಸತ್ವಕ್ಕೆ ಪರ್ಯಾಯ ಹೇಳಿದರು. ಸತ್ವ, ಸತ್ತ ಮತ್ತು ಸತ್ವದೊಳಗೆ ಅರೆ ಇದೆ, ಆದರೆ ಅದರೊಳಗೆ ಯಾವ ಪ್ರಕಾರದ ಸತ್ವ ಇದೆ, ಸಾರ ಇದೆ. ಜೀವ ಇದ್ದಾನೆ ಅಂಥೇಳಿ ವೀತರಾಗ ವಿಜ್ಞಾನದ ಸಾರ ಇದೆ. ಸಾರ ಮೂರು ಲೋಕದಿ ವೀತರಾಗವು ಸಾರವಿದೆ ವಿಜ್ಞಾನದ. ಅರ್ಹಂತ ಅವಸ್ಥೆ ಶ್ರೇಷ್ಠ ಇದೆಯೋ ಅಥವಾ ಅರ್ಹಂತ ಅವಸ್ಥೆ ಯಾವ ಜೀವದಿಂದ ಪ್ರಗಟಾಗಿದೆ ಆ ಜೀವಕ್ಕೆ ಮಹತ್ವ ಇದೆ. ಒಂದು ಸ್ವಲ್ಪ ಧೈರ್ಯದಿಂದ ಗಡಿಬಿಡಿ ಮಾಡುವಾಗಿಲ್ಲ. ಅರ್ಹಂತ ಅಥವಾ ಸಿದ್ಧ ಅಥವಾ ಪರಮಾತ್ಮ, ಅರ್ಹಂತ ಮತ್ತು ಸಿದ್ಧ ಇವರಿರುವರು ಪರಮಾತ್ಮ ದಶೆಗೆ ಪ್ರಗಟಾಗಿರುವಂಥವರಿದ್ದಾರೆ. ಆ ಪರಮಾತ್ಮ ದಶೆ ಪ್ರಗಟಾಗಿದೆಯಲ್ಲ ಅದು ಶ್ರೇಷ್ಠ ಇದೆಯೋ ಅಥವಾ ಆ ಪರಮಾತ್ಮ ದಶೆ ಯಾವ ಜೀವದಿಂದ ಪ್ರಗಟಾಗಿದೆ ಆ ಜೀವ ಶ್ರೇಷ್ಠ ಇದೆ. ಅದಕ್ಕೆ ಗಡಿಬಿಡಿ ಮಾಡುವುದಿಲ್ಲ ಅಂತ ಹೇಳಿ ಹೇಳ್ತು. ಎರಡು
ಇದು ಸತ್ವ ಅಂದ್ರೆ ಪರಮಾತ್ಮ ದಶೆ ಇದೆ, ಸತ್ತ ಅಂದ್ರೆ ಜೀವ ದಶೆ ಇದೆ. ಹೇಳ್ರಿ ಈಗ ಯಾವುದು ಶ್ರೇಷ್ಠ? ಸತ್ವ ಅಂದ್ರೆ ಪರಮಾತ್ಮ ದಶೆ ಇದೆ. ಪರ್ಯಾಯ ಅಂತ ಹೇಳಿದ್ರಲ್ಲ, ಸತ್ವನೇ ಇದೆ. ಸತ್ತಾಗಿಂತ ಸತ್ವದ ಮಹಿಮೆ. ಮೊನ್ನೆ ಶುಕ್ರವಾರ ದಿವಸ ಚರ್ಚೆ ಬಂದದ್ದು ಇದ್ದು, ಸಾಮಾನ್ಯ ಸೇ ವಿಶೇಷ ಬಲವಾನ್. ವಿಶೇಷ ಇಲ್ಲದೆ ಹೋದರೆ ಸಾಮಾನ್ಯತೆ ಯಾವ ಅರ್ಥನೂ ಇಲ್ಲ, ಅರ್ಥನೂ ಇಲ್ಲ. ಅರ್ಥಾತ್ ವಿದ್ಯಮಾನತೆಯೇ ಸಿದ್ಧ ಆಗುವುದು. ಇಲ್ಲಿ ದೋಷ 3 ಬರ್ತಾವಂತ ಹೇಳಿದ್ರು. ಮೊದಲನೇ ದೋಷದ ಪರಿಹಾರ, ದೋಷ ಏನು ಬರ್ತಿದೆ ಅನ್ನೋದು ಹೇಳಿದ್ರು. ಸಾಮಾನ್ಯ ಮತ್ತು ವಿಶೇಷ ವಿರಹಾತ್, ಸತ್ತಾದ ಅಭಾವ. ನಮ್ದು ಅಭಾವ ಇದೆ ಅನ್ನೋ ಸದ್ಭಾವ ಇದೆ ರೀ. ಈ ಪ್ರಶ್ನೆಗೆ ಉತ್ತರ ಏನು ಹೇಳ್ತಾ? ನಮ್ದು ಸದ್ಭಾವ ಇದೆ ಅನ್ನೋ ಅಭಾವ ಇದೆ. ನಿನ್ನೆ ಬಂದದ್ದಿತ್ತು ಸಂಜ್ಞೀತನ ಅಂತಂದ್ರೆ ಏನು? ನಿನ್ನೆ ಮೊನ್ನೆ ಸ್ವಭಾವ ಮತ್ತು ವಿಭಾವವನ್ನು ಯಾವುದು ತಿಳಿಯುತ್ತಿದೆಯೋ, ಗುರುತಿಸ್ತಿದೆಯೋ ಅದು ಸಂಜ್ಞೆ. ನಾನು ಜೀವಿದ್ದೇನೆ, ದೇಹಾದಿಗಳ ಅಜೀವ ಬುದ್ಧಿಗಳೇ ಇದ್ದಾವೆ. ಇದೇನು ಸಂಜ್ಞೀತನದ ವಿಶೇಷ ಕಾರ್ಯ ಅಲ್ಲ. ವಿಶೇಷ ಕಾರ್ಯ ಏನಿದೆ? ನಿನ್ನೆ ಬಂತಲ್ಲ ಗೊಮ್ಮಟ ದರ್ಶನದೊಳಗೆ ಯುದ್ಧ, ಕದನ, ಹೋರಾಟ, ಜೀವದ ಹೋರಾಟ, ವಿಭಾವವನ್ನು ಪರಾಜಿತ ಮಾಡಿ ಸ್ವಭಾವವನ್ನು ಗೆಲ್ಲಿಸೋದಿದೆ. ಹಾಗಾದ್ರೆ ಈ ಪರಮಾತ್ಮ ದಶೆ ಸತ್ವ ಮತ್ತು ಜೀವದ್ರವ್ಯದ ಸತ್ತ. ಜೀವದ್ರವ್ಯ ಇದು ಸತ್ತ. ವಿಶ್ವದೊಳಗೆ ಪ್ರತಿಯೊಂದು ಪದಾರ್ಥ ಸತ್ತ 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 ಮಾತ್ರ ಇದ್ದಾವೆ. ಆದರೆ ಆಯಾ ಪದಾರ್ಥದ ಸಿದ್ಧಿ ನಿರ್ಣಯ ಯಾವುದರಿಂದ ಆಗ್ತಿದೆ? ಸತ್ವದಿಂದ. ಬರೀ ಪದಾರ್ಥದಲ್ಲ, ಪದಾರ್ಥದಲ್ಲಿ ಯಾವ ಅಂತರ್ಭೇದ ಗುಣಗಳಿದಾವೆಯೋ ಆ ಗುಣಗಳ ಸಿದ್ಧಿ ಕೂಡ ಪರ್ಯಾಯದಿಂದಲೇ ಆಗ್ತಿದೆ. ಧರ್ಮದ್ರವ್ಯದ ಸಿದ್ಧಿ ಯಾವುದರಿಂದ ಆಯಿತು? ಗತಿ ಹೇತುತ್ವ. ಆ ಧರ್ಮದ್ರವ್ಯದ ಸಿದ್ಧಿ ಸ್ಥಿತಿ ಹೇತುತ್ವ. ಕಾಲದ್ರವ್ಯದ ಸಿದ್ಧಿ ಪರಿಣಮನ ಹೇತುತ್ವ. ಆಕಾಶ ದ್ರವ್ಯದ ಸಿದ್ಧಿ ಅವಗಾಹನ ಹೇತುತ್ವ. ಉದ್ಗಲ ದ್ರವ್ಯದ ಸಿದ್ಧಿ ಸ್ಪರ್ಶ, ರಸ, ಗಂಧ, ವರ್ಣ. ಆ ಗುಣದ ಪರ್ಯಾಯ ಇರುವುದರಿಂದ ಆ ಗುಣಾತ್ಮಕವಾದಂಥ ದ್ರವ್ಯದ ಸಿದ್ಧಿ ಆಗ್ತಿದೆ. ಹಾಗಾದ್ರೆ ಸಾಮಾನ್ಯ ಅವಲೋಕನ ಎನ್ನುವಂಥ ದರ್ಶನ ಚೇತನ ಇದೆಯಲ್ಲ, ಆ ದರ್ಶನ ಚೇತನ ಅರ್ಥಾತ್ ಪ್ರತ್ಯಕ್ಷ ಪರ್ಯಾಯ ಕಾರ್ಯರಿ. ಕಾರ್ಯ ಏನು ಕಾರ್ಯ? ಅವಲೋಕನ. ಯಾವುದರ ಅವಲೋಕನ? ಸಾಮಾನ್ಯ ಅವಲೋಕನ ಅಂತ ಹೇಳಿ ಹೇಳ್ತಲ್ಲ. ಸಾಮಾನ್ಯ ಅವಲೋಕನದ ಅರ್ಥ ಏನಿದೆ? ಸತ್ತ ಮಾತ್ರದ ಅವಲೋಕನ. ಇಲ್ಲಿ ಬಂತಲ್ಲ, ಸಾಮಾನ್ಯ ಅರ್ಥಾತ್ ಸತ್ತ. ಸತ್ತಾದ ಅವಲೋಕನ ಆಗ್ತಿದೆಯಲ್ಲ ಯಾವ ದರ್ಶನ ಚೇತನದಿಂದ, ಆವಾಗ ಜೀವವೆಂಬ ಸತ್ತಾದ ಸಿದ್ಧಿ ಆಗ್ತಿದೆ. ಸತ್ವ ಯಾವುದು ಅಂತಂದ್ರೆ ಅದರ ಅವಲೋಕನ. ದರ್ಶನ ಚೇತನ ಏನಿಲ್ಲಿ ಹೇಳಿದ್ರು, ಆ ದರ್ಶನ ಚೇತನದೊಳಗ ಯಾವ ದರ್ಶನ ನಾಮದ ಹೆಸರಿನಿಂದ ಗುರುತಿಸಲ್ಪಡುವಂಥ ಚೇತನ ಇದೆಯೋ, ಆ ದರ್ಶನ ನಾಮದ ಹೆಸರಿನ, ದರ್ಶನವೆಂಬ ಹೆಸರಿನ ಮೂಲಕ ಯಾವ ಗುರುತಿಸಲ್ಪಡುವಂಥ ಚೇತನ ಶಕ್ತಿ ಇದೆಯೋ, ಆ ಶಕ್ತಿಯ ಅಭಾವದೊಳಗ ತ್ರಿಕಾಲಿ ಸತ್ತಾದ ಸಿದ್ಧಿ ಆಗುವುದಿಲ್ಲ. ಏನು ತಿಳಿತು? ದರ್ಶನ ಚೇತನ ಅನ್ನುವಂಥ ಹೆಸರಿನಿಂದ ಯಾವ ಚೇತನ ವಿದ್ಯಮಾನ ಇದೆಯೋ
ಅದಕ್ಕೆ ಕಾರ್ಯ ಯಾವಾಗ ಮಾಡ್ತೀರಿಯೋ, ಏನು ಕಾರ್ಯ? ಚೇತನಾ ಸತ್ತಾದ ಸ್ವೀಕಾರ. ಆವಾಗ ಈ ದರ್ಶನ ಚೇತನ ಏನಿದೆಯಲ್ಲ ಇದು ಸತ್ವ ಆಗ್ತಿದೆ. ಪರ್ಯಾಯ ಇದೆ ಸತ್ವ, ಅರೆ ಪರ್ಯಾಯ ಸತ್ವರೂಪ ಇದೆ. ಇರೋದೆಲ್ಲ ಸಾರ ಸಾಮರ್ಥ್ಯ ಯಾವುದರೊಳಗಿದೆ? ಪರ್ಯಾಯದೊಳಗಿದೆ, ಸತ್ತಾದೊಳಗಿಲ್ಲ. ಸತ್ವ ಏನಿದೆ ಅದು ಪರ್ಯಾಯ ಇದೆ, ಪರ್ಯಾಯ ಏನಿದೆ ಅದು ಸತ್ವ ಇದೆ. ಆದರೆ ಎಂಥ ಪರ್ಯಾಯ? ಸತ್ತಾದ ಅವಲೋಕನ ಮಾಡುವಂಥ ಪರ್ಯಾಯ. ಸತ್ತಾದ ಅವಲೋಕನ ಮಾಡುವಂಥ ಪರ್ಯಾಯ ರೂಪದ ಸತ್ವ ಏನಿದೆಯೋ ಆ ಸತ್ವ ಬಲವಾನ ಇದೆ. ಯಾವುದರಲ್ಲಿ ಬಲವಾನ ಇದೆ? ಸತ್ತಾದಲ್ಲೇ ತನ್ನ ಕಲ್ಯಾಣದ ಮಾರ್ಗದಲ್ಲಿ, ಮನುಷ್ಯ ಜೀವನದ ಸಾರ್ಥಕತೆಯಲ್ಲಿ, ದುಃಖ ಪರಂಪರೆಗೆ ಕೊನೆ ತರುವುದರಲ್ಲಿ, ಬಂಧದಿಂದ ಬಿಡುಗಡೆ ಹೊಂದುವುದರಲ್ಲಿ, ದುಃಖ ಆಕುಲತೆ ಪರಾಧೀನತೆಯಿಂದ ಪರಿಮುಕ್ತ ಆಗುವಲ್ಲಿ ಸತ್ವ ಯಾವುದಿದೆ ಅಂದರೆ ಸತ್ತಾದ ಅವಲೋಕನೆ ಮಾಡುವಂಥ ದರ್ಶನವೆಂಬ ಹೆಸರಿನ ಪರ್ಯಾಯ ಸತ್ವ. ಅದರ ಅಭಾವದೊಳಗೆ ಜೀವ ಸತ್ತಾರೂಪದಿಂದ 3 ಕಾಲದಲ್ಲೂ ವಿಶ್ವದಲ್ಲಿ ವಿದ್ಯಮಾನ ಇದ್ರೂ ಕೂಡ ಆ ಸತ್ವದ ಅಭಾವದೊಳಗ ಆ ಸತ್ತಾದ ಉಪಯೋಗ ಆ ಸತ್ತಾವಂತನಿಗೆನ ಆಗೋದಿಲ್ಲ. ದರ್ಶನ ನಿರ್ವಿಕಲ್ಪನ ಇದೆಲ್ಲ ಅಂಥೇಳಿನ ಸತ್ತ ಮಾತ್ರ. ಮುಂದೆ ಜ್ಞಾನ ಅದರದ್ದು ಏನು ಕಾರ್ಯ ಮಾಡ್ತಿದೆಯಲ್ಲ, ಸತ್ತಾಕ್ಕೆ ಸಂಬಂಧಿಸಿದ ಹಾಗೆ ನಾನು ಜೀವಿದ್ದೇನೆ, ನಾನು ನನ್ನನ್ನೂ ತಿಳಿತೇನೆ, ಪರವನ್ನೂ ತಿಳಿತೇನೆ, ತಿಳಿಯುವ ಗುಣ ಇಲ್ಲದೇ ಇರುವಂಥ ಅಜೀವಗಳಿಂದ ನಾನು ಭಿನ್ನ ಇದ್ದೇನೆ. ಅಜೀವ ದ್ರವ್ಯಗಳ ವಿಶ್ವದಲ್ಲಿ ಅನಾದಿ ಅನಂತ ಸಂಖ್ಯೆಯಲ್ಲಿ ಇದ್ದಾವೆ. ಆದರೆ ನಾನು ಅವೆಲ್ಲವುಗಳಿಂದ ಅಸಾಧಾರಣ. ಅವೆಲ್ಲವನ್ನೂ ತಿಳಿತಾ ಇದ್ರೂ ಕೂಡ ಅವೆಲ್ಲವುಗಳಿಂದ ಭಿನ್ನ ಸ್ವಭಾವಿ ಇದ್ದೇನೆ. ಈ ಪ್ರಕಾರದೆಲ್ಲ ವಿಕಲ್ಪ ಜ್ಞಾನದೊಳಗಾಗ್ತದೆ. ದರ್ಶನ ಏನಿಲ್ಲ, ಸತ್ತ ಮಾತ್ರ. ನಾನು ಇದ್ದೇನೆ ಅನ್ನೋದ್ರೊಳಗೆ ಏನು ಬಲ ಇದೆ? ಇದ್ದೇನೆ ಮೊದಲು ಇದ್ದೇನೆ ಅದರ ಸ್ವೀಕಾರ ಇಲ್ಲದೆ ಹೋದ್ರೆ, ಅದಕ್ಕೆ ವಿಷಯ ಬಂದದ್ದಿತ್ತು ಶುಕ್ರವಾರ. ಏನು 6 ಸಾಮಾನ್ಯ ಗುಣಗಳಲ್ಲಿ ಮೊದಲು ಅಸ್ತಿತ್ವ ಹೇಳ್ತಾರೆ. ಅಸ್ತಿತ್ವ ಯಾವ ಶಕ್ತಿಯ ಕಾರಣದಿಂದ ದ್ರವ್ಯದ ನಾಶ ಆಗೋದಿಲ್ಲ. ಮೊದಲು ಅಸ್ತಿತ್ವದೊಳಗೂ ಕೂಡ 2 ವಿಭಾಗದವಲ್ಲ. 2 ಏನ? ನಾಶ ಆಗೋದಿಲ್ಲ, ಉತ್ಪನ್ನ ಆಗೋದಿಲ್ಲ. ಹಾಗಾದ್ರೆ ಮೊದಲು ನಾಶಗಳಿದ್ದಾರೆ. ಯಾಕೆ ಅಂತಂದ್ರೆ ಈ ಜೀವಕ್ಕೆ 7 ಪ್ರಕಾರದ ಭಯ ಏನು ಅನಾದಿ ಕಾಲದಿಂದ ಅದಾವಲ್ಲ, ಅವು ನಾಶ ಆಧಾರದಿಂದನೇ ಅದಾವ್ರೆ. ನಾನು ನಾಶ ಆಗ್ಬೋದು, ನಂದು ಹೇಗಾಗ್ಬೋದು, ಮುಂದೆ ಹೇಗಾಗ್ಬೋದು, ಈ ಭವದೊಳಗೆ ಪರಭವದೊಳಗೆ ಆಕಸ್ಮಿಕವಾಗಿ ಏನಾದರೂ ಆದರೆ, ರೋಗ ಆದ್ರೆ, ಇವೆಲ್ಲ ನಾಶಕ್ಕೆ ಸಂಬಂಧಿಸಿದ ಹಾಗೆ. ಹಾಗಾದ್ರೆ ಅಸ್ತಿತ್ವದೊಳಗ ಏನು ಹೇಳಿದ್ರು, ಯಾವ ಶಕ್ತಿಯ ಕಾರಣದಿಂದ ದ್ರವ್ಯದ ನಾಶ ಎಂದೂ ಆಗುವುದು. ಮುಂದೇನು ಹೇಳಿದ್ರು? ನವೀನ ದ್ರವ್ಯದ ಉತ್ಪತ್ತಿ ಆಗುವುದು. ಹಾಗಾದ್ರೆ ನನ್ನ ನಾಶ ಆಗುವುದಿಲ್ಲ. ಯಾಕ? ನನ್ನ ಉತ್ಪತ್ತಿನೇ ಆಗಿಲ್ಲ. ನಾನು ಅನಾದಿ ನಿಧನ ಪರಿಪೂರ್ಣ ವಸ್ತು ಇದ್ದೇನೆ. ಇಲ್ಲಿ ದರ್ಶನ ಚೇತನ ಎಂಬ ಹೆಸರು ಯಾವುದರ ಸಲುವಾಗಿ ಬಂತು? ಸತ್ತ ಮಾತ್ರ ವಸ್ತುವಿನ ಸತ್ವರೂಪದ ಯಾವ ಪರ್ಯಾಯ ಇದೆಯೋ
ಅದು ದರ್ಶನ ಚೇತನ ಇದೆ. ಇಲ್ಲ, ಗುಣನೂ ತ್ರಿಕಾಲಿ ಇದೆ. ಇಲ್ಲ, ಗುಣನೂ ತ್ರಿಕಾಲಿ ಇದೆ. ಅದರ ಪರ್ಯಾಯ ಇಲ್ಲದ ಗುಣದ ಯಾವ ಲಾಭ ಏನ್ರಿ? ಲಾಭ ಇಲ್ಲ ನೋಡ್ರಿ. ಈ ಸಮಯ ಸಾರದೊಳಗ ಗುಣಭೇದದಿಂದ, ಪರ್ಯಾಯ ಭೇದದಿಂದ, ಸಂಯೋಗದಿಂದ, ಕರ್ಮದಿಂದ ಭಿನ್ನ ಭಿನ್ನ ಇರುವಂಥ ಧ್ರುವ ತತ್ವವನ್ನು ತೋರಿಸಿಕೊಡುವಂಥ ಏಕಮೇವ ಪ್ರಯತ್ನ ಮಾಡಲಾಗಿದ್ದರೂ ಕೂಡ ಇಲ್ಲಿ ಯಾವ ಪ್ರಕಾರ ದ್ರವ್ಯದ ಮಹಿಮೆ, ಧ್ರುವದ ಮಹಿಮೆ, ದೃಷ್ಟಿಯ ವಿಷಯದ ಮಹಿಮೆ ಮಾಡಿದರೋ ಅದೇ ಪ್ರಕಾರ ಇಲ್ಲಿ ದೃಷ್ಟಿಯ ಮಹಿಮೆ ಮಾಡಿದ್ದಾರೆ. ದೃಷ್ಟಿಯ ಅಭಾವದೊಳಗೆ ವಿಷಯದ ಸಿದ್ಧಿನ ಆಗುವುದಿಲ್ಲ ಅಂದಮೇಲೆ ಬಹಳ ಅದ್ಭುತ ಮಾತಿದೆ. ದೃಷ್ಟಿಯ ವಿಷಯದ ಮಹಿಮೆ ಹೇಳ್ತಾ ಹೇಳ್ತಾ ದೃಷ್ಟಿಯ ವಿಷಯದ ಸ್ವರೂಪವನ್ನು ತಿಳಿಸಿಕೊಡ್ತಾ ಕೊಡ್ತಾ ಯಾವುದು ಮೋಕ್ಷ ಅಧಿಕಾರಕ್ಕೆ ಬಂದರೂ ಅಲ್ಲಿ ದೃಷ್ಟಿಯ ಮಹಿಮೆ ಒಮ್ಮೆ ಅದ್ಭುತವಾಗಿ ಮಾಡಿದರು. ಸತ್ವ ಅಂಥೇಳಿ ಹೇಳಿದ್ದಾರೆ. ಸತ್ವ, ಸತ್ತಾಕ್ಕಿಂತ ಸತ್ವ ಬಹಳ ಶ್ರೇಷ್ಠ. ಸತ್ವದ ಅಭಾವದೊಳಗೆ ಸತ್ತಾಕ್ಕೆ ಯಾವ ಬೆಲೆನೂ ಇಲ್ಲ. ಬೆಲೆ ಏನಿದೆ ಅಲ್ಲ ಅದೆಲ್ಲವೂ ಸತ್ವಕ್ಕನೇ ಇದೆ. ಉದಾಹರಣಾರ್ಥವಾಗಿ 1,00,000 ರೂಪಾಯಿಗೆ 10 ಗ್ರಾಂ ಚಿನ್ನ, 5,00,000 ರೂಪಾಯಿಗೆ ಒಂದು ಗುರುಗುಂಜಿ ಗಾತ್ರದ ವಜ್ರ. ಆ ವಜ್ರದ ಬೆಲೆಯನ್ನು ಆ ಬೆಲೆ ಮಾಡುವಂಥ ದೃಷ್ಟಿಯ ಬೆಲೆ, ಆ ಚಿನ್ನದ ಬೆಲೆಯನ್ನು ಆ ಚಿನ್ನವನ್ನು ತಿಳಿಯುವಂಥ ನೋಡುವಂಥವನ ಬೆಲೆ. ನಿಜವಾಗಿ ಸಮಯ ಸಾರದ ಸಾರ ಇಲ್ಲಿ ವಿಭಿನ್ನ ರೂಪದಿಂದ, ಬೇರೆ ರೂಪದಿಂದ ಗಗನಚುಂಬಿಯಾಗಿ ಮೆರೆದಿದ್ದೀರಿ. ಈ ಶಬ್ದದೊಳಗ ಸತ್ವ ಅನ್ನುವಂಥ ಒಂದೇ ಶಬ್ದ ಪರ್ಯಾಯದ ಕಡೆಗೆ ಸಂಕೇತ ಮಾಡ್ತಿದೆ. ಪರ್ಯಾಯವನ್ನ ಅದ ಆರಾಧಿಸುತ್ತಿದೆ ಸತ್ವವೆನ್ನುವಂಥ ಶಬ್ದ. ಹಾಗಾದರೆ ಧ್ರುವ ದೃಷ್ಟಿಯ ವಿಷಯ ಅನ್ನುವಂಥದ್ದೇನು ಇಲ್ಲಿಯವರೆಗೆ ಹೇಳ್ಕೊಂಡು ಬಂದಿದ್ರು ಅದೆಲ್ಲ ಒಂದು ಸಮಯ ಗೌನಾಗಿ ಹೋಯ್ತು, ಮರೆಯಾಗಿ ಹೋಯಿತು. ವಸ್ತು ಬೇಕಾದಷ್ಟು ಮಹಿಮಾವಂತ ಇದ್ರನು, ನೀನು 3 ಕಾಲದಲ್ಲೂ ಸಿದ್ಧ ಸಮಾನ ಇದ್ರನು ಕೂಡ ನೀನು ನಾನು ಇಂಥ ಇದ್ದೇನೆ ಅಂಥೇಳಿ ತಿಳಿಯುವ, ನಾನು ಇದ್ದೇನೆ ಅಂಥೇಳಿ ಅವಲೋಕನೆ ಮಾಡುವ ಕಾರ್ಯ ನಿನ್ನಿಂದ ಎಲ್ಲಿಯವರೆಗೆ ಆಗುವುದಿಲ್ಲ. ನೀನು ಸಿದ್ಧ ಸಮಾನ ಇದ್ರನು ಪರಾಧೀನತೆಯಿಂದ ದುಃಖ ಭೋಗಿಸೋದ ನಡೀತಾ ಇದೆ. ದುಃಖವನ್ನೇ ಭೋಗಿಸ್ತಾ ಇದ್ದೀವಿ. ದುಃಖದಿಂದ ಬಿಡುಗಡೆ ಆಗುವ ಸಲುವಾಗಿ ವಸ್ತು ಬೇಕಂದ್ರೆ ವಸ್ತುವಿನ ಕಡೆಗೆ ದೃಷ್ಟಿ ಬೇಕಂದ್ರೆ ವಸ್ತು ಅಂತೂ ಅನಾದಿಯಿಂದ ಇದೆ. ಹಾಗಾದ್ರೆ ದುಃಖ ಯಾಕೆ ನಡೀತಾ ಇದೆ? ಅದರ ಕಡೆಗೆ ನೋಡಲಿಲ್ಲ. ಅದರ ಇರುವಿಕೆಯ ಸಿದ್ಧಿ ಈ ನೋಟದಿಂದ ಆಗ್ತಿದೆ. ನೋಡುವ ನೋಟದಿಂದ ಅದರ ಇರುವಿಕೆಯ ಸಿದ್ಧಿ ಆಗ್ತಿದೆ. ಮತ್ತು ಪ್ರತ್ಯಕ್ಷ ಸಿದ್ಧ ಯಾವಾಗ ಆಗ್ತಾನ್ರಿ? ಆ ನೋಡುವುದರ ಆಧಾರದಿಂದ ಆಗ್ತಾನೆ, ಇರುವುದರ ಆಧಾರದಿಂದ ಆಗ್ತಾನ್ರಿ? ನೋಡುವುದರ ಆಧಾರ. ಅದಕ್ಕೆ ಇಲ್ಲಿ ಮೂಲ ವಿಷಯದಿಂದ ವಿರುದ್ಧವಾದಂಥ ವಿಷಯದ ಮಹಿಮಾ ಮಾಡಿದ್ದಾರೆ ಸಮಯ ಸಾರದೊಳಗ. ಯಾಕೆ ಅಂತಂದ್ರ ವಸ್ತು ಅನೇಕಾಂತಾತ್ಮಕ ಇದೆಯಲ್ಲ. ಏಕಾಂತ ಧ್ರುವದ ಸಿದ್ಧಿ ಮಾಡಿದ್ರೆ ವಸ್ತು ಪ್ರಾಪ್ತ ಆಗುವುದಿಲ್ಲರಿ. ಧ್ರುವದ ಮಹಿಮೆಯನ್ನ ಹೇಳಿದರು.
ಅಜೀವದಿಂದ ಭಿನ್ನ ಮಾಡಿ ಹೇಳಿದರು, ಪುಣ್ಯ ಪಾಪದಿಂದ ಭಿನ್ನ ಮಾಡಿ ಹೇಳಿದರು, ಕರ್ತೃ ಕರ್ಮತ್ವದಿಂದ ಭಿನ್ನ ಮಾಡಿ ಹೇಳಿದರು, ಆಶ್ರವದಿಂದ ಭಿನ್ನ ಮಾಡಿ ಹೇಳಿದರು, ಸಂವರದಿಂದ ಭಿನ್ನ ಮಾಡಿ ಹೇಳಿದರು, ನಿರ್ಜರಾದಿಂದ ಭಿನ್ನ ಮಾಡಿ ಹೇಳಿದರು. ಮತ್ತೆ ಈಗ ಮೋಕ್ಷ ಅಧಿಕಾರದೊಳಗೆ ಬಂದ ನಂತರ ಬಂಧ ಬೇರೆ ಬಂತಲ್ಲ. ನಿರ್ಜರಾದ ನಂತರ ಬಂಧ ಅಧಿಕಾರ ಆಯ್ತಲ್ಲ. ಮೋಕ್ಷಕ್ಕೆ ಬಂದರೆ ಬಂಧ ಅಧಿಕಾರದ ಮೂಲಕ ಬಂಧದಿಂದ ಭಿನ್ನ ಧ್ರುವತತ್ವದ ವರ್ಣನೆ ಮಾಡಿದರು. ಈಗ ಮೋಕ್ಷದಿಂದ ಭಿನ್ನ ಧ್ರುವತತ್ವದ ವರ್ಣನೆ ಮಾಡುವುದನ್ನ ಒಂದು ಸಮಯ ಇಲ್ಲಿಯವರೆಗೆ ಮಾಡಿದಾರಲ್ಲ, ಅದನ್ನೆಲ್ಲ ತಿರೋಭೂತ ಮಾಡುವ ಹಾಗೆ ಪರ್ಯಾಯದ ಮಹಿಮೆ ಮಾಡಿ. ಯಾಕೆ ಅಂತಂದ್ರೆ ಸತ್ವ ಏನಿದೆಯಲ್ಲ ಅದು ಪರ್ಯಾಯ, ಸಂಪೂರ್ಣ ಸಮಯ ಸಾರದ. ಇಲ್ಲಿ ಮೋಕ್ಷ ಅಧಿಕಾರಕ್ಕೆ ಬಂದ ನಂತರ ಈ ಯಾವ ಚೇತನ ಇದೆಯಲ್ಲ, ಏಕಮಾತ್ರ ಸತ್ತಾರೂಪದ ಚೇತನ ಇದೆ, ಒಂದು ಪ್ರಕಾಶ ರೂಪ ಇದೆ. ಹೇಗಿದೆ ಅಂತೇಳಿ ಕೇಳಿದ್ರೆ ಒಂದು ಪ್ರಕಾಶ ರೂಪ ಇದೆ. ಆದರನೂ ಕೂಡ ಒಂದು ಪ್ರಕಾಶ ಧ್ರುವ ಸದೃಶ ಚೇತನ ಯಾವ ಭೇದ ಇಲ್ಲ ಅದರಲ್ಲಿ. ಇದೆಲ್ಲ ಸಿದ್ಧಿ ಮಾಡ್ತಾ ಬಂದರು. ಆದ್ರೆ ಆ ಸತ್ತ ಮಾತ್ರ ಚೇತನ ಏನಿದೆಯೋ ಅದರ ಸತ್ವ ಇದೆ, ಅದನ್ನು ನೋಡುವಂಥ ದರ್ಶನ ಚೇತನ, ಜ್ಞಾನ ಚೇತನ, ಸವಿಕಲ್ಪ, ನಿರ್ವಿಕಲ್ಪ ಇವೆಲ್ಲ ಹೇಳಿದರನು ಕೂಡ ಪ್ರತ್ಯಕ್ಷ ಕಾರ್ಯ ಆಗುವಂಥ ಮಾತು. ಇಲ್ಲಿ ಯಾವ ಸಮಯದೊಳಗ ಜೀವ ಅನಾದಿ ಕಾಲದಿಂದ ಅಜೀವದ ಜೊತೆಗೆ ಒಂದಾಗಿ ಹೋಗ್ತಾ ಇರುವಂಥ ಜೀವ, ಅಜೀವದ ಜೊತೆಗೆ ಒಂದಾಗಿ ಹೋಗ್ತಾ ಇರುವಂಥ ಜೀವ, ಕರ್ತೃ ನಾನು ಮಾಡಿದ ಕಾರ್ಯ ಅಂಥೇಳಿ ಉನ್ಮತ್ತ ಆಗ್ತಾ ಇರುವಂಥ ಜೀವ, ಪುಣ್ಯ ಪಾಪದೊಳಗೆ ಭೇದ ಮಾಡಿ ಶುಭ ಅಶುಭ ಕಾರ್ಯ ಭಾವದೊಳಗ ಮುಳುಗೇಳ್ತಾ ಇರುವಂಥ ಜಾಲವನ್ನು ಹೇಳಿಕೊಂಡು ಸಿಕ್ಕಾಕೊಂಡಿರುವಂಥ ಜೀವ, ಆಶ್ರವ, ಸಂವರ, ನಿರ್ಜರೆ, ಬಂಧ ಇವೆಲ್ಲವುಗಳನ್ನು ಪ್ರತಿಪಾದನೆ ಮಾಡಿ ಆ ಧ್ರುವ ತತ್ವವನ್ನು ದೃಷ್ಟಿಯ ವಿಷಯನಾದಂಥ ಶುದ್ಧಾತ್ಮನನ್ನು ಹೇಳ್ತಾ ಬಂದರು, ಅವನ ಮಹಿಮೆಯನ್ನು ಹಾಡ್ತಾ ಬಂದರು. ಆದ್ರೆ ಅವನ ಸತ್ವ ಇದೆ ದರ್ಶನ ಚೇತನ ಅಂಥೇಳಿ ಇಲ್ಲಿ ಬಂದ ಸಂಪೂರ್ಣ ಉಲ್ಟಾ ಮಾಡಿದ್ದಾರೆ. ವಿಷಯದ ವಿರೋಧ ಅಂಥೇಳಿನ ಪ್ರಾರಂಭದೊಳಗೆ ಇದೇ ಕಲಶದಲ್ಲಿ ಏನು ಹೇಳಿದ್ರು, ವಿರುದ್ಧವಂತೂ ಯಾವುದರಿಂದ ಯಾವುದು ವಿರುದ್ಧ ಇಲ್ಲ. ಸತ್ತ ಮಾತ್ರದಿಂದ ದರ್ಶನ ಜ್ಞಾನದ ವಿರೋಧ ಇಲ್ಲ. ಒಂದು ಇರುವೆಳೆದೊಳಗ ಎರಡು ಇರುವುದಕ್ಕೆ ಬಾಧೆ ಇಲ್ಲ. ಎರಡು ಇರುವೆಳೆದೊಳಗೆ ಕೂಡ ಅದು ಒಂದೇ ಇದೆ, ಎರಡು ಆಗೋದನೇ ಇಲ್ಲ. ಹಾಗಾದರೆ ದೃಷ್ಟಿಯ ವಿಷಯದ ಮಹಿಮೆ ಮಾಡುವುದರ ಜೊತೆಯಾಗಿ ಆ ಶುದ್ಧ ದೃಷ್ಟಿಯ ಸ್ವರೂಪವನ್ನು ಹೇಳಿದ್ರಲ್ಲ, ಆ ಶುದ್ಧ ದೃಷ್ಟಿ ಸತ್ವ ಇದೆ ಅಂತ ಹೇಳಿ ಹೇಳಿದರಲ್ಲ. ಸತ್ವ ಅರ್ಥಾತ್ ಮೋಕ್ಷ, ಸತ್ವ ಅರ್ಥಾತ್ ಮೋಕ್ಷರೇ, ಮೋಕ್ಷ ಅಧಿಕಾರ. ಸತ್ವ ಅರ್ಥಾತ್ ಸಮ್ಯಕ್ ದರ್ಶನ. ಅಲ್ಲಿ ಯಾವಾಗ ಆ ಸತ್ತಾದ ಮೇಲೆ ದೃಷ್ಟಿ ಬಿತ್ತೋ ಆವಾಗ ಈ ಜೀವ ಮಹಾನ್ ಸತ್ವಯುತವಾಗಿ ಇಡೀ ಲೋಕದಿಂದ, ಯಾವ ಲೋಕದಿಂದ? ಅಜೀವದಿಂದ, ಸ್ರವದಿಂದ, ಸಂವರದಿಂದ, ನಿರ್ಜರದಿಂದ, ಬಂಧದಿಂದ, ಪುಣ್ಯ ಪಾಪದಿಂದ, ಕರ್ತೃ ಕರ್ಮದಿಂದ ಭಿನ್ನ ಆಗಿ ಹೋಯಿತು.
ಯಾವಾಗ ಭಿನ್ನ ಆಯ್ತಲ್ಲ ಆವಾಗನ ಜೀವದ ಸತ್ವದಿಂದ ಭಿನ್ನ ಆಯಿತು ಅನ್ನುವುದರದ ಸಿದ್ಧಿ ಮಾಡಿದರು. ಸತ್ವ ಏನ ಇಲ್ಲಿ? ದರ್ಶನ ಚೇತನ. ದರ್ಶನ ಚೇತನ ಅಂತಂದ್ರೆ ಏನ? ಸತ್ತಾ ಮಾತ್ರದ ಅವಲೋಕನ. ಸತ್ತಾ ಮಾತ್ರದ ಅವಲೋಕನ ಅಂದ್ರೆ ಏನ? ಸಾಮಾನ್ಯದ ಅವಲೋಕನ ಅಂಥೇಳೇನ ಸಾಮಾನ್ಯ ಸೇ ವಿಶೇಷ ಬಲವಾನ. ತಿಳಿತೇನ್ರಿ? ಇಷ್ಟೆಲ್ಲ ಅರ್ಥ ಪಂಡಿತ್ ಟೋಡರಮಲ್ಲರ ಆ ಶಬ್ದದೊಳಗೆ ಇದೆ. ಇಷ್ಟೆಲ್ಲ ಇದೇನು? ಇನ್ನೂ ಬಹಳ ಇದೆ, ಇನ್ನೂ ಬಹಳ ಇದೆ. ನಾವೀಗ ಒಂದಿಷ್ಟು ಸಣ್ಣ ಎಳೆಯನ್ನು ಹಿಡಿದು ಎಳೆದ ನಂತರ ಒಂದು 10 ಫೂಟ್ ದಾರ ಹೊರಗೆ ಬಂತಾರೆ. ಅದನ್ನು ಇನ್ನೂ ಎಷ್ಟಿದೆ ಅದರಲ್ಲಿ? ಸಾಕಷ್ಟು ಇದೆ. ಯಾವುದರಲ್ಲಿ? ಸಾಮಾನ್ಯ ಸೇ ವಿಶೇಷ ಬಲವಾನನೆ ಅನ್ನುವಂಥ ವಾಕ್ಯದೊಳಗ, ಶಬ್ದದೊಳಗ. ಅದಕ್ಕೆ ಜನವಾಣಿ ಅಗಾಧ ಇದೆ. ಆ ಅಗಾಧವಾದಂಥ ಜನವಾಣಿಯ ವಿಷಯ ಅನಂತ ಶಕ್ತಿ ಸಂಪನ್ನ ಆತ್ಮ ಇದ್ದಾನೆ. ಆ ಅನಂತ ಶಕ್ತಿ ಸಂಪನ್ನ ಆತ್ಮನನ್ನ ಒಂದು ಸಮಯದ ದರ್ಶನ ಪರ್ಯಾಯ ಏನಿದೆಯಲ್ಲ, ದರ್ಶನ ಚೇತನ ಏನಿದೆಯಲ್ಲ, ಅದು ಅವಲೋಕನ ಮಾಡ್ತಿದೆ. ಅವಲೋಕನ ಮಾಡ್ತಿದೆ ಅರ್ಥಾತ್ ಗ್ರಹಣ ಮಾಡ್ತಿದೆ. ಗ್ರಹಣ ಮಾಡ್ತಿದೆ ಅರ್ಥಾತ್ ಅದರ ಸತ್ವ ಇದೆ. ಯಾವುದರದ ಸತ್ವ? ಆ ಸತ್ತಾದ್ದನ ಸತ್ವ ಇದೆ. ಹಾಲಿಂದನ ಸತ್ವದಿದೆ. ಏನು ಹೇಳ್ತು? ಸತ್ವವು ಅದು ಪರ್ಯಾಯವಿದೆ. ಸತ್ತ ಮಾತ್ರ ವಸ್ತು ಇದೆ. ಸತ್ತ ಮಾತ್ರ ಶಬ್ದ ಏನಿದೆ ಅಲ್ಲ, ಸತ್ತ ಮಾತ್ರ, ಆ ಮಾತ್ರದೊಳಗೆ ಬಹಳ ಬಲ ಇದೆ. ವಸ್ತು ಹೇಗಿದೆ? ಬಸ್ ಇದೆ, ಕೇವಲ ಇದೆ, ಮಾತ್ರ ಇದೆ. ಇದೆ ಅರೆ ಆ ಮಾತ್ರ ಅಂತಂದ್ರೆ ಸಿರ್ಫ್ ಕೇವಲ ಓನ್ಲಿ ಇದೆ. ಇದೆ ಆದ್ರ ಆ ಸಿರ್ಫ್ ಓನ್ಲಿ ಕೇವಲ ಶಬ್ದ ಏನು ಹೇಳ್ತಿದೆಯಲ್ಲ, ಆ ಶಬ್ದದೊಳಗೆ ಅರ್ಥ ಎಷ್ಟಿದೆ ಅಂತಂದ್ರೆ ಅದರ ಇರುವಿಕೆಗೆ ಯಾವುದೇ ಕಾಲ ಕ್ಷೇತ್ರ ಸಂಯೋಗದಿಂದ ಬಾಧೆ ಇಲ್ಲ. ಬಾಧೆ ಇಲ್ಲ ಒಂದೇ ಮಾತಲ್ಲ, ಯಾವುದ್ರದ್ದು ಅಪೇಕ್ಷೆ ಇಲ್ಲ ಅದಕ್ಕೆ. ನೋಡ್ರಿ, ಸಮ್ಯಕ್ ದರ್ಶನದಲ್ಲಿ ದೇವಶಾಸ್ತ್ರ ಗುರು ನಿಮಿತ್ತ ಇರುವುದು, ವಸ್ತು ಇರುವುದರಲ್ಲಿ ದೇವಶಾಸ್ತ್ರ ಗುರು ನಿಮಿತ್ತ ಅದರಲ್ಲಿ ಮಾತ್ರ ಶಬ್ದ ಏನು ಹೇಳ್ತಿದೆ? ಮಾತ್ರ ಶಬ್ದ ಅಲಕ್ಷ್ಯ ಮಾಡುವ ಸಲುವಾಗಿಲ್ಲ, ಆದ್ರೆ ಆ ಮಾತ್ರ ಶಬ್ದ ಮಹಾನ ಅರ್ಥವನ್ನೊಳಗೊಂಡಂತಿದೆ. ಸತ್ತ ಮಾತ್ರ ವಸ್ತು ಕೇವಲ ಸಾಮಾನ್ಯ. ಈ ಕೇವಲ ಮಾತ್ರ ಅನ್ನುವಂಥ ಶಬ್ದ ಏನು ಹೇಳ್ತಿದೆ, ಅದಕ್ಕೆ ಅದರ ಇರುವಿಕೆಗೆ ಯಾವುದರದ್ದು ಅವಶ್ಯಕತೆ ಇಲ್ಲ, ಯಾವುದರ ಕಾರಣದಿಂದ ಇಲ್ಲ. ಸಂಜ್ಞೆಯ ಕಾರಣದಿಂದ ಅದರ ಪರಿಚಯ ಆಗ್ತಿದೆ, ಆದರೆ ಯಾವುದರ ಕಾರಣದಿಂದ ಅದು ಇದೆ ರೀ? ಜೀವ ಯಾವುದರ ಕಾರಣದಿಂದ ಇದೆ? ಕಾರಣ ಏನೂ ಇಲ್ಲ. ಅದನ್ನು ನಿರಪೇಕ್ಷವಾಗಿ ಇದೆ ರೀ. ಸತ್ತ ನಿರಪೇಕ್ಷ ಇರ್ತಿದೆ ರೀ ಯಾವಾಗೂ. ಸತ್ತಕ್ಕೆ ಯಾವುದರ ಅಪೇಕ್ಷೆನೂ ಇರುವುದಿಲ್ಲ. ಹಾಗಾದ್ರೆ ಉತ್ಪಾದನೂ ಸತ್ತ ಇದೆಯಲ್ಲ, ಅದಕ್ಕೆ ಯಾವುದರ ಅಪೇಕ್ಷೆ ಬೇಕಾಗಿದೆ? ಧ್ರುವ ಸತ್ತ, ಉತ್ಪಾದ ಸತ್ತ, ವ್ಯಯ ಸತ್ತ. ಅಶುದ್ಧತೆಯ ವ್ಯಯ ಆಗಬೇಕಾಗಿದೆಯಲ್ಲ ನನ್ನಲ್ಲಿ, ಅದು ಸಂಸಾರದ ವ್ಯಯ ಆಗಬೇಕಾಗಿದೆಯಲ್ಲ, ಅದು ನಿರಪೇಕ್ಷ ರೂಪದಿಂದ ಆಗ್ತಿದೆ ಅನ್ನೋ ಸಾಪೇಕ್ಷ ರೂಪದಿಂದ. ಇಂಥದ್ದೊಂದು ನಿಮಿತ್ತ, ಇಂಥದ್ದೊಂದು ಕ್ಷೇತ್ರ, ಇಂಥದ್ದೊಂದು ಕಾಲ, ಇಂಥದ್ದೊಂದು ಸಾಧರ್ಮಿಗಳ ಸಂಯೋಗ, ಇಂಥ ಗುರು ಸಂಘದೊಳಗ ಮುನಿ ಸಂಘದೊಳಗೆ ಇರೋದ ಇದು ಅವಶ್ಯಕ ಇದೆ.
ಇಲ್ಲವೇ ಇಲ್ಲ. ಇಂಥ ಸ್ವಾಧೀನ ಸ್ವಯಂಭೂ ಸತ್ವರೂಪದ ವಸ್ತುವನ್ನ ನಾನು ದರ್ಶನದ ಮೂಲಕ ಮೊದಲ ಗ್ರಹಣ ಮಾಡೋದಿದೆ, ಜ್ಞಾನದ ಮೂಲಕ ತಿಳಿಯುವುದಿದೆ. ಜ್ಞಾನದ ವ್ಯಾಖ್ಯಾನ ಸ್ವಲ್ಪ ತಿಳಿಬಹುದು ಅಂಥೇಳಿ ಹೇಳಿತ್ತು. ಅದು ದರ್ಶನವನ್ನು ತಿಳ್ಕೊಳ್ಳುವ ಸಲುವಾಗಿ, ಉಪಯೋಗವನ್ನು ಸ್ಥಿರಗೊಳಿಸುವ ಸಲುವಾಗಿ. ಆದರೆ ಜ್ಞಾನದ ವ್ಯಾಖ್ಯಾನ ಅದಕ್ಕಿಂತಲೂ ಮುಂದಿಂದ ಇದೆ. ಜ್ಞಾನ ಚೇತನ ಅನ್ನೋದು ಏನು ಹೇಳಿದ್ದಾರೆ ನೋಡ್ರಿ. ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತ ರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಅದೇ ಪ್ರಕಾರ ಚೇತನಾವು ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಭೇದ ಇಲ್ಲ ವಸ್ತುವಿನಲ್ಲೇ. ಭೇದರಹಿತ ವಸ್ತುವನ್ನು ಜ್ಞಾನ ತಿಳಿತಿದೆ ಏನು ದರ್ಶನ ರೀ. ಭೇದರಹಿತ ನಿರ್ವಿಕಲ್ಪ ದರ್ಶನ. ದರ್ಶನದ ಮಹಿಮಾ ನಡೆದಂತೆ ಇದೆ ಈಗ ನಡ್ರಿ ಇನ್ನೊಂದು. ಅದೇ ಪ್ರಕಾರ ಚೇತನಾವು ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಆ ಕಾರಣದಿಂದ ಚೇತನಾದ ದರ್ಶನವೆಂಬ ಹೆಸರಿನಿಂದ ಹೇಳಲಾಗುತ್ತದೆ. ಅದು ಸ್ವಯಂ ನಿರ್ವಿಕಲ್ಪ ಇರುವುದರಿಂದ ಆ ಚೇತನಕ್ಕೆ ಏನಂದ್ರು ದರ್ಶನ ಚೇತನ ಅಂತಾರೆ. ಬರೀ ದರ್ಶನ ದರ್ಶನ ಚೇತನ ಅಂತಾರೆ. ತಿಳಿತಂದ್ರೆ ತಿಳಿಲಿಲ್ಲ, ತಿಳಿಯುವುದಿಲ್ಲ ಇಷ್ಟು ಬೇಗ. ಇನ್ನೊಂದ್ಸಲ ಹೋದ್ರೆ ಅದೇ ಪ್ರಕಾರ ಚೇತನಾವು ಅನಾದಿ ನಿಧನ ಅನಾದಿ ಕಾಲದಿಂದ ಇದೆ, ಎಂದೂ ನಾಶ ಆಗುವುದಿಲ್ಲ. ಸತ್ತಾ ಸ್ವರೂಪ ಇದೆ ಇದೆ ಇದೆ. ಚೇತನ ಇದೆ ಚೇತನ ಇದೆ ಚೇತನ ಇದೆ. ಯಾವಾಗ? ಅನಾದಿಯಿಂದ ಇದೆ. ಅನಂತ ಕಾಲ ಕಳೆದರೂ ಕೂಡ ಇರ್ತಿದೆ. ಎಲ್ಲಿರ್ತಿದೆ, ಹೇಗಿರ್ತಿದೆ, ಏನು ಮಾಡ್ತಿದೆ, ಇದೆಲ್ಲ ಮುಂದಿನ ವಿಷಯ. ಇದೆಲ್ಲ ಇಲ್ಲಿ ಅಪೇಕ್ಷಿತ ಇಲ್ಲ. ಇಲ್ಲಿ ಏನಿದೆ? ಇದೆ ಸತ್ತ ಮಾತ್ರ. ಅರೆ ಅನಾದಿ ನಿಧನ ಚೇತನಾವು ಮೊದಲು ಚೇತನಾವು ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ನಿರ್ವಿಕಲ್ಪ ಇದೆ ಅಂಥೇಳಿ ಯಾವುದು ತಿಳಿತಿದೆಯೋ ಅಥವಾ ಯಾವುದು ನೋಡ್ತಿದೆಯೋ ಅಥವಾ ಯಾವುದು ಗ್ರಹಣ ಮಾಡ್ತಿದೆಯೋ ಅಥವಾ ಗ್ರಹಣ ಮಾಡಿದ ನಂತರ ಹೀಗಿದೆ ಅಂಥೇಳಿ ಯಾವುದಕ್ಕೆ ಸ್ವೀಕಾರ ಆಗ್ತಿದೆಯೋ ಅದು ದರ್ಶನ ಚೇತನ. ಸ್ವಲ್ಪ ಬಿಗಿ ಇದೆ ವಿಷಯ, ಸ್ವಲ್ಪ ಗಾಢ ಇದೆ. ಒಮ್ಮೆಲೆ ಕೈಯಲ್ಲಿ ಬರುವುದಿಲ್ಲ, ಜ್ಞಾನದ ಹಿಡಿತದೊಳಗೆ ಬರುವುದಿಲ್ಲ. ಆದರೆ ಜ್ಞಾನವನ್ನು ಸಂಪೂರ್ಣ ಶಕ್ತಿಯೊಂದಿಗೆ ಏಕಾಗ್ರಗೊಳಿಸಿದ ನಂತರ ಚೇತನಾದ್ದ ದರ್ಶನ ಚೇತನ ಎನ್ನುವಂಥ ಹೆಸರ ಸಾರ್ಥಕ ಯಾಕಾಗ್ತಿದೆ ಅಂತಂದ್ರೆ ಅದು ಅನಾದಿ ನಿಧನ ಇದೆ, ಸತ್ತ ಮಾತ್ರ ಇದೆ, ವಸ್ತು ನಿರ್ವಿಕಲ್ಪ ಇದೆ. ನಿರ್ವಿಕಲ್ಪ ಅದರಲ್ಲಿ ಮಿಥ್ಯಾ ದರ್ಶನ, ಸಮ್ಯಕ್ ದರ್ಶನ, ಸಂಸಾರ, ಮೋಕ್ಷ, ಮೋಕ್ಷ ಮಾರ್ಗ, ದೇವ ಮನುಷ್ಯ, ನಾರಕಿ ತಿರಿಯಂಚ, ಶ್ರೀಮಂತ ಬಡವ, ಸುಂದರ ಕುರೂಪ, ರೋಗಿ ನಿರೋಗಿ, ಸಶಕ್ತ ದುರ್ಬಲ, ಯಾವ ಭೇದನೂ ಅನ್ವಯಿಸುವುದಿಲ್ಲ. ಬಸ್ ಅದು ಇದೆ. ಹೇಗಿದೆ? ಹೇಗಿದೆ? ಸತ್ತ ಮಾತ್ರ ನಿರ್ವಿಕಲ್ಪ ಇದೆ ರೀ. ನಿರ್ವಿಕಲ್ಪ ಅದರಲ್ಲಿ ವಿಕಲ್ಪ ಅರ್ಥಾತ್ ಭೇದ, ನಿರ್ವಿಕಲ್ಪ ಅರ್ಥಾತ್ ಭೇದರಹಿತ, ಅಭೇದ ಅಭೇದ ಅಭೇದ. ಅದು ಇದೇನ ಹಾಗಿರೆ ಇದೇನ ಹಾಗೆ ಅಂದ ನಂತರ ಪರ್ಯಾಯವೆಂಬ ಸತ್ವ ಅದರೊಳಗನ ಒಂದಾಯಿತು ಅಥವಾ ಇಲ್ಲರಿ. ಹಾಗಾದ್ರೆ ಮೊದಲಿನಿಂದ ಯಾವ ಧ್ರುವದ ಅಥವಾ ಅಖಂಡತೆಯ ವರ್ಣನೆ ಮಾಡ್ತಾ ಬಂದಿದ್ದಾರೋ, ಸಮಯ ಸಾರದ ಮೂಲ ವಿಷಯ ಅಖಂಡ ಶುದ್ಧಾತ್ಮ ನಿರಾಕುಲ ಜ್ಞಾನ ಸ್ವರೂಪಿಯಾದಂಥ ಅಭೇದ ಚಿನ್ಮಯ ಮಾತ್ರ ವಸ್ತು, ಚಿನ್ಮೂರತ ವಸ್ತು, ಆ ವಸ್ತುವಿಂದನ ಸಿದ್ಧಿ ಆಯಿತು ಅಥವಾ ಇಲ್ರಿ? ಏನು ವಿರೋಧ ಆಯ್ತು ರೀ?
ಅದನ್ನು ಹೇಳಿದ್ರೂ ಕೂಡ, ಯಾವುದನ್ನು ಹೇಳಿದ್ರೂ ಪರ್ಯಾಯ ಅದು ಸತ್ವ ಅಂಥೇಳಿ ಹೇಳಿದ್ರೂ ಕೂಡ ಇಲ್ಲಿ ಸತ್ತ ಮಾತ್ರ ವಸ್ತು. ಅರೆ ಅನಾದಿ ನಿಧನ ನಿರ್ವಿಕಲ್ಪ, ಅದು ನಿರ್ವಿಕಲ್ಪ ರೂಪದಿಂದ ಇರೋದು, ನಿರ್ಭೇದ ರೂಪದಿಂದ ಇರೋದು, ಅಖಂಡ ರೂಪದಿಂದ ಇರೋದು, ನಿರಾಕಾರ ಅಥವಾ ಯಾವುದೇ ಪ್ರಕಾರದ ಆಕುಲತೆಯಿಂದ ರಹಿತ ನಿರಾಕುಲ ರೂಪದಿಂದ ಇರೋದು ಇರೋದು ಇರೋದು. ಹೇಗಾದರೂ ಇರುವ ಮಾತಿಲ್ರಿ, ಹೇಗಾದರೂ ಇರುವ ಮಾತಿಲ್ಲ, ಎಲ್ಲಾದರೂ ಇರುವ ಮಾತಿಲ್ಲ. ಊರ್ಧ್ವಲೋಕಿರಲಿ, ಮಧ್ಯಲೋಕಿರಲಿ, ಅಧೋಲೋಕಿರಲಿ, ಎಲ್ಲಾದರೂ ಇರುವ ಮಾತಿಲ್ಲ. ಮನುಷ್ಯ ಆಗಿರಲಿ, ನಾರಕಿಯಾಗಿರಲಿ, ಶುದ್ಧ ಆಗಿರಲಿ, ಹೀಗೆ ಮಾತಿಲ್ಲ. ಆದ್ರೆ ಅದು ನಿರ್ಭೇದ ಅನಾದಿ ನಿಧನ ಚೇತನ ವಸ್ತು ಮಾತ್ರ ಇದೆ. ವಸ್ತುನ ಹೀಗಿದೆ, ವಸ್ತು ಹೀಗಿದೆ. ಹಾಗಾದ್ರೆ ಅದರ ಸತ್ವ ಹೇಗಿರೋದ, ವಸ್ತು ಹೇಗಿದೆ ಹಾಗೆ ಇರೋದು. ದರ್ಶನ ಹೇಗಿರೋದು, ತನ್ನನ್ನು ಮನುಷ್ಯ ರೂಪದಿಂದ ನೋಡೋದಿರೋದು, ಸಿದ್ಧ ರೂಪದಿಂದ ನೋಡೋದಿರೋದು, ಹೇಗಿರೋದು ಸತ್ವ ಹೇಗಿರೋದು, ವಸ್ತು ಹೇಗಿದೆ, ಸತ್ತ ಹೇಗಿದೆ ಹಾಗೆ ಸತ್ವ ಇರಬೇಕಾಗೋದು. ಹಾಗೆ ಇದ್ರೆ ಅದಕ್ಕೆ ಏನಂತಾರೋ ದರ್ಶನ ಚೇತನ. ಇನ್ನು ಜ್ಞಾನ ಚೇತನ ತಗೊಳ್ಳೋದೇನ್ರಿ, ಇದ್ರದ್ದ ನೋಡೋದು ಇನ್ನೊಂದಿಷ್ಟು. ದರ್ಶನ ಚೇತನ ವಸ್ತುವೇ ಆಗಿದೆ, ಮೂಲ ವಸ್ತುವೇ ಜಡ ಇದ್ದ ನಂತರ ಅದರ ಪರ್ಯಾಯ ಅದರ ಸತ್ವ ಹೇಗಿರೋದ, ಜಡವೇ ಇರೋದು. ಸ್ಪರ್ಶ ಗುಣ ಯಾವ ಪ್ರಕಾರ ಇದೆಯಲ್ಲ ಭೇದ ಮಾಡಿ ನೋಡ್ತಾ ಇದೆ. ಸ್ಪರ್ಶ ಗುಣ ಯಾವ ಪ್ರಕಾರ ಇದೆಯಲ್ಲ ಅದೇ ಪ್ರಕಾರದ ಸ್ಪರ್ಶದ ಪರ್ಯಾಯ ಇರೋದು. ಏನು ರಸಗುಣದ ಹಾಗೆ ಇರೋದ್ರಿ, ಅದೇ ಪ್ರಕಾರ ಇರೋದು. ರಸಗುಣ ಹೇಗಿದೆಯೋ ಅದೇ ಪ್ರಕಾರ ಅದರ ಸತ್ವ ರೂಪದನ್ನ ಪರ್ಯಾಯ ಇರೋದು. ಏನು ವರ್ಣ ರೂಪದ್ದು ಇರೋದ್ರಿ ಅದರ ಪರ್ಯಾಯ. ರಸಗುಣದ ಪರ್ಯಾಯ ಹೇಗಿರೋದು, ಅದರ ಸತ್ವ ಏನಿದೆ, ಅದರ ಮೂಲ ಸ್ವರೂಪ ಏನಿದೆಯಾ, ಅದರ ಮೂಲ ಸ್ವರೂಪ ಏನಿದೆ ಹಾಗೆ. ನಿಂಬೆ ಹಣ್ಣಿನ ರಸವನ್ನ ಸಿಹಿಯೊಳಗೆ ಹಾಕ್ರಿ, ನೀರಿನೊಳಗೆ ಹಾಕ್ರಿ, ಯಾವುದರೊಳಗೆ ಹಾಕಿದ್ರೂ ಅದು ಯಾವ ಪರ್ಯಾಯ ರೂಪದಿಂದ ಪ್ರಕಟ ಆಗೋದ, ಹುಳಿ ಪರ್ಯಾಯ ರೂಪದಿಂದ ಅಥವಾ ಯಾವುದರ ಜೊತೆಗೆ ಇರ್ತಿದೆ ಆ ಪರ್ಯಾಯ ರೂಪದಿಂದ, ಹುಳಿ ಪರ್ಯಾಯ. ನೀರಿನೊಳಗೆ ಬೆರೆಸಿದ ನಂತರ ಅದು ನೀರ ಹಾಗೆ ಹಾಕ್ತಿದೇನು, ಹುಳಿಯನ್ನು ಬಿಡ್ತಿದೇನ್ರಿ. ಒಂದು ಬಟ್ಟಲ್ ನೀರಿನೊಳಗ ಒಂದು ಲಿಂಬೆ ಹಣ್ಣಿನ ರಸವನ್ನು ಬೆರೆಸಿತು, ಅಥವಾ ಒಂದು ಲಿಂಬೆ ಹಣ್ಣಿನ ರಸವನ್ನು ಒಂದು 4 ಲೀಟರ್ ನೀರಿನೊಳಗೆ ಬೆರೆಸ್ತಾರೆ. ಹಾಗಾದ್ರೆ ಅದರ ಸತ್ವ ಕಡಿಮೆ ಆಯ್ತಲ್ಲ, ಆಯ್ತು ಅಥವಾ ಇಲ್ರಿ. ಒಂದು ಗ್ಲಾಸದೊಳಗೆ ಒಂದು ನಿಂಬೆ ಹಣ್ಣಿನ ರಸವನ್ನು ಹಾಕಿದ್ರೆ ಮತ್ತು 4 ಲೀಟರ್ 10 ಲೀಟರ್ ನೀರಿನೊಳಗೆ ಒಂದು ನಿಂಬೆ ಹಣ್ಣಿನ ರಸವನ್ನು ಹಾಕಿದ ನಂತರ ಆ 10 ಲೀಟರ್ ನೀರಿನೊಳಗಿನ ನಿಂಬೆ ಹಣ್ಣಿನ ಸತ್ವ ಕಡಿಮೆ ಆಯಿತು ಅಥವಾ ಇಲ್ಲ, ಇಲ್ಲ. ಆ ಒಂದು ಗ್ಲಾಸ್ ಹೇಗೆ ಹುಳಿ ಹತ್ತಿದೆ ಹಾಗೆ ಹತ್ತಿದೆ ಅಂತ ಅದು ನಮ್ಮ ವಿಪರೀತ ಮನ್ನಣೆಯಿಂದ, ನಮ್ಮ ವಿಪರೀತ ಬುದ್ಧಿಯಿಂದ, ನಮ್ಮ ಸಂಯೋಗ ದೃಷ್ಟಿಯಿಂದ, ನಮ್ಮ ನಿಮಿತ್ತದ ದೃಷ್ಟಿಯಿಂದ ನಮಗೆ ಹಾಗೆ ಕಾಣಿಸ್ತಿದೆ. ಆದರೆ ನಿಂಬೆ ಹಣ್ಣಿನ ರಸ, ಒಂದು ನಿಂಬೆ ಹಣ್ಣಿನ ರಸದೊಳಗೆ ಎಷ್ಟು ಹುಳಿ ರೂಪದ ಸತ್ವ ಇದೆಯೋ ಅದು ಒಂದು ಗ್ಲಾಸಿನಲ್ಲೇನೂ ಅಷ್ಟೇ ಇದೆ, 10 ಲೀಟರ್ ನೀರಿನೊಳಗನೂ ಅಷ್ಟೇ ಇದೆ. ಇದನ್ನು ತಿಳ್ಕೊಟ್ಟು ನಮ್ಮಟೆ ಸ್ವಾದದೊಳಗೆ ಅದು ಕಮ್ಮಿ ಆಯ್ತು ರೀ ವಾಸಣ್ಣ. ನಾವು ಅದನ್ನು ಕುಡಿದು ನೋಡಿದರೆ ಅದು ಹುಳಿ ಅನ್ನಿಸೋದಿಲ್ಲ. ಆದರೆ ಒಂದು ಲಿಂಬೆ ಹಣ್ಣಿನ ರಸ ಏನಿದೆ ಅದು ತನ್ನ ಸತ್ವವನ್ನು ಬಿಟ್ಟು ನೀರಿನ ರೂಪ ಆಗಿದೆಯೇನ, ನೀರಾಯ್ತೇನ, ಬಹಳಷ್ಟು ನೀರಿನೊಳಗೆ ನದಿಯೊಳಗೆ ಹಾಕಿ ಬಿಟ್ಟಿತ್ರಿ ಒಂದು ನಿಂಬೆ ಹಣ್ಣಿನ ರಸವನ್ನು. ಅದು ತನ್ನ ಸತ್ವದಿಂದ ರಹಿತಾಗಿ ನೀರಿನ ಹಾಗೆ ಆಗಿ ಹೋಯ್ತೇನ. ಅರೆ ನಿನ್ನ ಟೇಸ್ಟದೊಳಗಾದ ನೀರಿನ ಹಾಗೇನೆ ಇದೆ, ಹುಳಿ ಅನ್ನಿಸೋದೇ ಇಲ್ಲ. ಆದ್ರೆ ಅದರ ಸತ್ವ ಅದು ಎಷ್ಟಿದೆಯೋ ಅಷ್ಟೇ ಇದೆ, ಹೇಗಿದೆಯೋ ಹಾಗೆ ಇದೆ. ಅದೇ ಪ್ರಕಾರ ಜೀವ ಮನುಷ್ಯ ಇರಲಿ, ನಾರಕಿ ಇರಲಿ, ತಿರಿಯಂಚಿ ಇರಲಿ, ಚೇತನ ಮಾತ್ರ ವಸ್ತು ಏನಿದೆಯಲ್ಲ
ಅದರ ಪರ್ಯಾಯದೊಳಗ ಚೇತನವೆಂಬ ಸತ್ವವೇ ಇದೆ. ಆ ಸತ್ವವನ್ನು ನೋಡಿದ ಯಾವ ಅದು ದರ್ಶನ ಚೇತನ. ಯಾವಾಗ ನೋಡಿದ ಆವಾಗ ದರ್ಶನ. ನೋಡುವಂಥ ಶಕ್ತಿ ಯಾವಾಗ ಬಿಟ್ಟು ಹೋಗಿದ್ದೀರಿ? ಅಲ್ಲೆಲ್ಲ ನೋಡೋದಿಲ್ರಿ ಗೌರಣ್ಣವ್ರು. ಎಲ್ಲೆಲ್ಲ ಏಕೇಂದ್ರಿಯದಿಂದ ಅಸಂಜ್ಞೆಯವರೆಗೆ ನೋಡುವುದಿಲ್ಲ. ಅವನ ಶಕ್ತಿ ಇಲ್ಲೇನ್ರಿ? ಪರ್ಯಾಯ ರೂಪದ ಶಕ್ತಿ ಇಲ್ಲ. ಆದರೆ ವಸ್ತುವಿನೊಳಗೆ ಶಕ್ತಿ ಇದೆಯೋ ಅಥವಾ ಇಲ್ಲ. ಮತ್ತು ಪರ್ಯಾಯದೊಳಗೆ ಎಷ್ಟದ ಅಲ್ಪ ಇರಲಿ, ಆದ್ರೆ ಅದೇ ರೂಪದ್ದು ಇದೇನು ಬೇರೆ ಇದೆ ರೀ. ಅವಗ್ರಹ ಇದು ಜ್ಞಾನದ ಭೇದ ಇದೆ ರೀ. ಮತಿಜ್ಞಾನದ ಭೇದ ಇದೆ. ದರ್ಶನ ಇದು ಸಾಮಾನ್ಯ ಸತ್ತಾಂತ ಅವಲೋಕನೆ ಮಾಡುವಂಥದ್ದು ಒಂದು ಸಾಮರ್ಥ್ಯ ಇದೆ ರೀ ಜೀವದ. ದರ್ಶನ ಗುಣದ ಕಾರ್ಯ ಇದೆ ರೀ. ಅದರ ಕಾರ್ಯ ಇಷ್ಟ ಇದೆ, ಸಾಮಾನ್ಯ ಸತ್ತಾವಲೋಕನ. ಬಹಳ ಅರ್ಥಪೂರ್ಣ ಇದೆ ಶಬ್ದ, ಸಾಮಾನ್ಯ ಸತ್ತಾವಲೋಕನ. ಸತ್ತ ಎಂಥದ್ದ? ಚೇತನ, ಅನಾದಿ ನಿಧನ, ನಿರ್ವಿಕಲ್ಪ ಸತ್ತ ಮಾತ್ರ ಇದೆ. ನಿರ್ವಿಕಲ್ಪ, ಅನಾದಿ ನಿಧನ, ಚೇತನ, ಸತ್ತ ಮಾತ್ರ ಇದೆ. ಹಾಗಾದ್ರೆ ಅದು ಹಾಗಿದೆ ಅಲ್ಲ, ಹಾಗೆ ಅದರದ ಪರ್ಯಾಯ ಇದೆ. ಅದು ಹೇಗಿದೆ ಅಂಥೇಳಿನ ಯಾವುದರೊಳಗೆ ಯಾವ ಗುಣ ಇದೆಯೋ ಆ ಗುಣವೇ ಪ್ರಕಟ ಆಗ್ತಿದೆ. ಹಾಗಾದರೆ ಜೀವ ತ್ರಿಕಾಲ ಸತ್ತಾರೂಪ, ಅನಾದಿ ನಿಧನ, ಸತ್ತಾರೂಪ, ನಿರ್ವಿಕಲ್ಪ ಇರುವುದರಿಂದ ಅದರ ಆ ದರ್ಶನ ಚೇತನ ಅನ್ನೋದೇನಿದೆ ಅಲ್ಲ, ಚೇತನಾರ್ಧನ ದರ್ಶನ ಚೇತನ ಅನ್ನೋದೇನಿದೆ ಅಲ್ಲ, ಆ ದರ್ಶನ ಚೇತನ ಅದನ್ನು ಹೇಗಿದೆಯೋ ಹಾಗೆ ಗ್ರಹಣ ಮಾಡ್ತೀವಿ. ನಮ್ಮಲ್ಲಿ ದರ್ಶನ ಇದೆ ಅಂತ ಗುಣ ಇದೆ ರೀ. ಪರ್ಯಾಯ ಸತ್ವ, ಸತ್ವ ಅಂಥೇಳಿ ನಾವು ಸತ್ವಹೀನ ದೇವರು, ಸತ್ವಹೀನ. ಆ ಸತ್ವಯುಕ್ತ ವಸ್ತುವನ್ನು ನೋಡುವಂಥ ಯಾವ ಪರ್ಯಾಯದ ಕಾರ್ಯ ಆಗ್ತಿದೆಯೋ ಆವಾಗನ ಆ ವಸ್ತುವಿನ ಸತ್ವಯುಕ್ತ ಇದೆ ಮತ್ತು ಅದರ ಸಾಮರ್ಥ್ಯ ಕೂಡ ಸದುಪಯೋಗ ಆಯಿತು. ಕಳ್ಕೊಂಡ ಹಾಗೆ ಆಯ್ತು. ಪಂಚೇಂದ್ರಿಯ ಶರೀರ ಸಂಯೋಗದೊಳಗೆ ಆಕರ್ಷಿತ ಆಗಿ ಜೀವ ತನ್ನ ಸತ್ವವನ್ನು ಕಳ್ಕೊಳ್ತಿದ್ದಾನೆ. ಆ ನಿಂಬೆ ಹಣ್ಣಿನ ರಸ ಯಾವ ಪ್ರಕಾರ ಬಹಳಷ್ಟು ನೀರಿನ ಸಂಯೋಗ ಮಾಡಿ ಅದು ಸತ್ವಂತೂ ಕಳೆದಿಲ್ಲ, ಆದರೂ ಕಳ್ಕೊಂಡಿಲ್ಲ. ಎಷ್ಟಿದೆ ಅಷ್ಟೇ ಇದೆಯಲ್ಲ, ಆದರೂ ಕೂಡ ಆ ನೀರಿನೊಳಗ ತಿರುಭೂತಾಗಿ ಹೋಯ್ತು, ಮಾಯ ಆಗಿ ಹೋಯ್ತು, ಕಾಣಲಿಲ್ಲ, ನೀರು ಮುಖ್ಯ ಆಯ್ತ್ರಿ. ಅದೇ ಪ್ರಕಾರ ಈ ಜೀವ ತನ್ನ ಸತ್ವವನ್ನು ತಾನು ಮೂರ್ಲೋಕದ ಅಧಿಪತಿ ಇದ್ರನು, ತಾನು ಪರದಿಂದ ನಿರಪೇಕ್ಷ ಸತ್ವರೂಪದ ಸತ್ತ ಇದ್ರನು ಕೂಡ ಪರದ ಅಪೇಕ್ಷೆ ಮಾಡ್ತಾನ್ರಿ. ಇದು ಬೇಕು, ಇದು ಬೇಕು, ಇದಿಲ್ದಿದ್ರೆ ಹ್ಯಾಗ, ಅದಿಲ್ದಿದ್ರೆ ಹ್ಯಾಗ. ಅರೆ ಏನು ಇಲ್ದಿದ್ರ, ಏನೂ ಇಲ್ಲದೇ ಇರುವುದರೊಳಗೂ ಕೂಡ ಅವನ ಸತ್ತ ನಾಶ ಆಗಿಲ್ಲ. ಏನೂ ಇರುವುದರಿಂದ ಅವನ ಸತ್ತಾಕೇನು ಅಧಿಕ ಮಹತ್ವ ಬರುವುದಿಲ್ಲ. ಅದು ಹೇಗಿದೆಯೋ ಹಾಗೆ ಚೇತನ ಮಾತ್ರ ನಿರ್ವಿಕಲ್ಪ, ಅನಾದಿ ನಿಧನ. ಮೋಕ್ಷಕ್ಕೆ ಹೋದ್ರೂ ಹೇಗಿದ್ದಾನ ಹಾಗೆ ಅದಾನ, ನಿಗೋಧದೊಳಗಿದ್ರೂ ಹೇಗಿದ್ದ ಹಾಗೆ ಅದ. ಹಾಗಾದರೆ ಎಲ್ಲಿ ಹೋಗ್ತಾನೆ? ಹೋಗಲಿ ಬಿಡ್ರಲ್ಲ, ನಿಗೋಧಕ್ಕೆ ಹೋದ್ರೆ ಹೋಗಲ್ಲ. ಹೀಗಿಲ್ಲ. ಹೀಗೆ ಯಾಕಿಲ್ಲ ಅಂತಂದ್ರೆ ಅವನ ಮಹಿಮೆ, ಅವನ ಸತ್ವ, ಅವನ ಸತ್ತ
ತಿಳ್ಕೊಳ್ಳುವಂಥ ಒಂದು ಸುಂದರ ಅವಕಾಶ, ಸ್ವೀಕಾರ ಮಾಡುವಂಥ ಸುಂದರ ನಿಮಿತ್ತಗಳು, ಅದರ ಅನುಭವ ಮಾಡುವಂಥ ಸಾಮರ್ಥ್ಯ ಲಭಿಸಿರೋ ವೇಳೆದೊಳಗೆ ಕೂಡ ನಾವು ಅದರ ಅನುಭವ ಮಾಡಲಿಲ್ಲ, ಸ್ವೀಕಾರ ಮಾಡಲಿಲ್ಲ, ನಿರ್ಣಯ ಮಾಡಲಿಲ್ಲ ಅಂತಂದ್ರೆ ನಮ್ಮ ದೃಷ್ಟಿಯೊಳಗ ನಮ್ಮ ಸತ್ತ ಎಂದೂ ಪ್ರಕಟ ಆಗುವುದು ಸಾಧ್ಯ. ಕಠಿಣ ಇರುವೆಳೆದೊಳಗೆ ಕೂಡ ಸುಲಭ ಇದೆ, ಸುಲಭ ಇರುವೆಳೆದೊಳಗೆ ಕೂಡ ಮಹಾ ಕಠಿಣ ಇದೆ. ಇನ್ನೊಂದ್ಸಲ ಒತ್ತೇನು ಲಕ್ಷ್ಯದೊಳಗೆ ತಗೊಳ್ಳೋದ, ಚಿಂತನ ಮಂಥನ ಮಾಡೋದ. ವಿಷಯ ಮರ್ತು ಹೋಗ್ತಿತ್ತು ಅಂತಂದ್ರೆ ಮತ್ತೆ ಗ್ರಂಥ ತೆಗೆದ ಮನೆಯಲ್ಲಿ ಮತ್ತೆ ಓದೋದು. ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಅದೇ ಪ್ರಕಾರ ಚೇತನವು ಇದು ಎಲ್ಲ ವಸ್ತುಗಳಿಗೆ ಸಂಬಂಧಿಸಿದ ಹಾಗೆ ವ್ಯಾಖ್ಯಾನಿತು. ಅದೇ ಪ್ರಕಾರ ಚೇತನವು ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಆ ಕಾರಣದಿಂದ ಚೇತನಾದ ದರ್ಶನವೆಂಬ ಹೆಸರಿನಿಂದ ಹೇಳಲಾಗುತ್ತದೆ. ಚೇತನಾದ ದರ್ಶನ ಅದು ಯಾವುದ? ಸತ್ತಾ ಮಾತ್ರದ ಸ್ವೀಕಾರ ಅವಲೋಕನ ಏನಿದೆಯಲ್ಲ ಅದು ಚೇತನಾದ ದರ್ಶನ, ಚೇತನ ಅನ್ನುವಂಥ